ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಕಷ್ಟಗಳು, ಸಮಸ್ಯೆಗಳು, ಒಂದರಿಂದ ಒಂದು ತೊಂದರೆಗಳಾಗ್ತಾ ಇದೆ. ಪುಣ್ಯಕ್ಷೇತ್ರಗಳಿಗೆ ನೀವು ಭೇಟಿ ನೀಡಿದ್ದೀರಾ, ಹೋಮ ಹವನ ಉಪವಾಸಗಳ ಆಚರಣೆ ಮಾಡಿದ್ದೀರಾ, ಆದರೂ ಕೂಡ ಇರುವಂಥ ಸಮಸ್ಯೆಗಳಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ ಅಂದರೆ ಖಂಡಿತವಾಗ್ಲೂ ನೀವು ಚಿಂತೆ ಮಾಡಬೇಡಿ, ಆತಂಕಕ್ಕೆ ಒಳಗಾಗಬೇಡಿ. ಅಕ್ಷಯ ವೃಕ್ಷವನ್ನು ಪ್ರೀತಿಯಿಂದ ನಿಮ್ಮ ಮನೆಗೆ ಬರ್ಮಾಡ್ಕೊಳ್ಳಿ. ಈ ಎಲ್ಲ ಒಂದು ತೊಂದರೆಗಳಿಂದ ಕೂಡ ನೀವು ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿ ಗುರುಗಳೇ, ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬರಿಗೂ ಏನಾಗ್ಬಿಟ್ಟಿದೆ ಅಂತಂದರೆ ಇನ್ಸ್ಟೆಂಟಾಗಿ ಇಮಿಡಿಯೇಟಾಗಿ ಕೆಲಸಗಳಾಗ್ಬಿಡಬೇಕು, ಪೇಷನ್ಸ್ ಅನ್ನುವಂಥದ್ದೇ ಇಲ್ಲ, ಪ್ರತಿಯೊಬ್ಬರಿಗೂ ತಾಳ್ಮೆ ಅನ್ನುವಂಥದ್ದಿಲ್ಲ ಅಂತ ಹೇಳ್ಬೋದು. ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಈ ಹೇಗೆ ನಾವು ATMಗೆ ಹೋದಾಗ ATM ಕಾರ್ಡ್ ಹಾಕಿ ಹಣ ಬರುತ್ತೋ ಅದೇ ರೀತಿ ಶೀಘ್ರವಾಗಿ ನಮ್ಗೆ ಹಣ ಬರಬೇಕು ಅಂತಂದರೆ ಏನಾದರೂ ರೆಮಿಡಿ ಇದೆಯಾ ಸರಳವಾಗಿರುವಂಥದ್ದು? ಸೊ ಇಮಿಡಿಯೇಟಾಗಿ ದುಡ್ಡು ಬರಬೇಕು, ಏನು ಮಾಡಬೇಕು ಗುರುಗಳೇ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಅದೇ ATM ಮಿಷಿನ್ ತೊಗೊಂಬಂದ್ಬಿಡ್ಬೇಕು ನೀವು. ಎಂಥ ಪ್ರಶ್ನೆಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೋಡಿ ಹೀಗೆ ಎಷ್ಟು ಧಾವಂತದಲ್ಲಿದ್ದೀವಿ ನಾವು. ಅಷ್ಟೇ ಈಸಿಯಾಗಿ ನಮಗೆ ಹಣ ಬರಬೇಕು ಅಂತಂದರೆ ಅದು ಹೇಗೆ ದುಡಿಯದೆ ಈ ಪರಿಹಾರ ಕ್ರಿಯೆಗಳಂದ್ರೆ ಏನು ಅಂದರೆ, ಅವರು ಪಾಪ ಕೆಲಸ ಮಾಡಿ ಕೂಡ ಸಕ್ಸಸ್ ಆಗದೇ ಇರ್ತಾರೆ. ಆಮೇಲೆ ಪ್ರಯತ್ನ ಪಟ್ಟು ಸೋತಿರುತ್ತಾರೆ. ಎಲ್ಲೋ ಒಂದು ಕಡೆ ಈ ಹೆಣ್ಣು ಮಗುವಿಗೆ ಹೇಳಿದಷ್ಟು ಶಾಂತಿಗಳನ್ನ ಮಾಡಿಸಿರ್ತಾರೆ. ಕುಚು ದೋಷ ಇತ್ತು, ಕಾಳಸರ್ಪ ದೋಷ ಇತ್ತು, ಸಂಧಿಸಿ ಅಂತ ಎಲ್ಲ ಮಾಡಿಸಿದ್ದು ಕೂಡ ಮದುವೆ ಆಗಲಿಲ್ಲ ಅಂತಂದರೆ ಆವಾಗ ಕೆಲವೊಂದು, ಈಗ ನಾನು ಮೊನ್ನೆ ಹೇಳಿದೆಲ್ಲ ಈ ನವನಾಗ ಸ್ತೋತ್ರ, ಅದು ಅಪ್ಲೈ ಆಗೋದು, ಅದೊಂದು ಫ್ಲೈಟ್ ಸ್ಪೀಡ್ ಅದು ಕೆಲವೊಬ್ಬರಿಗೆಲ್ಲ ಕೂಡ. ಇನ್ನು ಕೆಲವೊಬ್ಬರಿಗೆ ಸಣ್ಣ ರೆಮಿಡಿ ಸಾಕು, ಮತ್ತು ಕೆಲವರಿಗೆ ಯಾವುದೋ ಒಂದು ಕ್ಷೇತ್ರ ಹೋಗೋದು ಸಾಕು. ಒಟ್ಟಾರೆ ಯಾವುದೋ ಒಂದು ಅವರನ್ನು ಕೈ ಹಿಡಿದು ಹೊರಗಡೆ ತರಬೇಕು. ಈ ರೀತಿಯಾಗಿ ಹಣಕಾಸಿನ ವಿಚಾರದಲ್ಲೂ ಕೂಡ ಅಷ್ಟೇ. ನಿಮ್ಮ ಹಣ ಎಲ್ಲೋ ಸ್ಟ್ರಕ್ ಆಗಿದೆ, ಯಾವುದೋ ಒಂದು ಕಂಪ್ನಿಯಿಂದ ಬರಬೇಕೋ ಅಥವಾ ಸರ್ಕಾರದಿಂದ ನಿಮಗೆ ಬರಬೇಕಾಗಿರ್ತಕ್ಕಂತಹದ್ದು ಚೆಕ್ ಮೂಲಕ ಬರಬೇಕೋ, ನೀವು ಯಾವುದೋ ಒಂದು ಟೆಂಡರ್ ತೊಗೊಂಡಿದ್ರಿ ಅದ್ರ ಮುಖಾಂತರ ಬರಬೇಕೋ, ಅಥವಾ ಇನ್ಯಾರಿಗೋ ನೀವು ಕೊಟ್ಟಿದ್ದ ಹಣ ನಿಮಗೆ ಬರಬೇಕೋ, ನೀವು ಮಾಡೋ ಕೆಲಸದಲ್ಲಿ ಶೀಘ್ರವಾಗಿ ನೀವೆಲ್ಲೋ ಒಂದು ಲೇಔಟ್ ಪ್ಲ್ಯಾನ್ ಮಾಡಿರ್ತೀರಿ, ಅದು ಏನು ಮಾಡೋದು ಸೇಲ್ ಆಗ್ತಿರೋದಿಲ್ಲ, ಅಂಥವರಿಗೆ ಶೀಘ್ರವಾಗಿ ಹಣ ಬರಬೇಕು. ಈ ತರಹದ ಪದ್ಧತಿ ಇದ್ದದ್ದಾದರೆ ನೀವು ಹುಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಹಾಗೆಯೇ ತಿರುವಂಥದ್ದು. ಅದೇ ಒಂದು ರೆಡ್ಡಿಂಗ್ ಪೆನ್ ತೊಗೊಂಡು ಅಥವಾ ಸ್ಕೆಚ್ ಪೆನ್ ತೆಗೆದುಕೊಳ್ತಾ ನಿಮ್ಮ ಎಡಹಸ್ತದಲ್ಲಿ ಯಾರಿಗೂ ಗೊತ್ತಾಗದಾಗೆ ಒಂದು ಮರದ ಕೆಳಗಡೆ ಕುಳಿತುಕೊಂಡೇ ಇದನ್ನು ಮಾಡು ಅಂತ ಹೇಳ್ತಾನೆ. ಯಾವ ರೀತಿ ಮರ ನಿಮಗೆ ಹಣ್ಣು ಕೊಡುತ್ತೆ, ಕಾಯಿ ಕೊಡುತ್ತೆ, ನೆರಳು ಕೊಡುತ್ತೆ, ಬಿಸಿಲಿಗೆ ಅದರ ಮೈಯನ್ನು ಒಡ್ಡಿ ಇಷ್ಟೆಲ್ಲ ನಿಮಗೆ ಕೊಡುತ್ತೆ ಅಂತಂದಾಗ ನೀವು ಇನ್ನೊಬ್ಬರಿಗೆ ಉಪಯೋಗವಾಗಬೇಕು. ಹಾಗಾಗಿ ಆ ಮರ ಎಲ್ಲವನ್ನೂ ನಿಮಗೆ ಕೊಡುತ್ತೆ, ಅದೇನೂ ಸ್ವೀಕಾರ ಮಾಡೋದೇ ಇಲ್ಲ. ಹಾಗೆಯೇ ನೀವು ನಾನು ಇದರ ಸಕ್ಸಸ್ ಆದರೆ, ಈ ಹಣ ನನಗೆ ಬಂದರೆ, ಈ ದುಡ್ಡು ನನಗೆ ಬಂದರೆ ನಾನು ಇಂತಹದ್ದು ಮಾಡ್ತೀನಿ. ಎಲ್ಲೋ ಒಂದು ಕಡೆ ಈ ಬ್ಲೈಂಡ್ ಮಕ್ಕಳು, ಕಣ್ಣಿಲ್ದವರು, ಕುರುಡರು, ಕೈ ಕಾಲಿಲ್ದವರು, ಅಂಗವಿಕಲರು, ಇವ್ರಿಗೇನಾದರೂ ಒಂದು ನಾನು ಸರ್ವಿಸನ್ನು ಕೊಡ್ತೀನಿ, ನಾನು ಸೇವೆಯನ್ನು ಮಾಡ್ತೀನಿ ಅಂತ ಹರಕೆ ಹೊತ್ಕೊಳ್ಳೋದು ಎಲ್ಲಿ ಅಂತಂದರೆ, ನೀವು ಒಂದು ವಟವೃಕ್ಷದ ಮರದ ಕೆಳಗಡೆ ಅಥವಾ ಒಂದು ಅರಳಿ ಮರದ ಕೆಳಗಡೆ ಕುಳಿತುಕೊಂಡು ನೀವು ಬರ್ಕೊಳ್ಬೇಕಾಗಿರ್ತಕ್ಕಂಥದ್ದು ಈ ಸ್ಕೆಚ್ ಪೆನ್ ತಗೊಂಡು ಇಲ್ಲಿಂದ ಇಲ್ಲಿ ತನಕ ನೇರವಾಗಿ, ಸಾಮಾನ್ಯವಾಗಿ ಬಲಹಸ್ತದಲ್ಲಿ ನಿಮಗೆ ರೇಖೆ ಇರುತ್ತೆ, ಧನರೇಖೆ, ಹಾಗೆ ನೀವೇ ಧನರೇಖೆಯನ್ನು ಸೃಷ್ಟಿ ಮಾಡಿಕೊಂಡೇ ಎದ್ದೇಳಬೇಕು. ಮೊದಲಿಗೆ ನೀವು ಇಲ್ಲಿಂದ ಇಲ್ಲಿ ತನಕ ಮಧ್ಯದ ಬೆರಳ ತನಕ ಒಂದು ಗೆರೆ ಎಳಿಬೇಕು, ಮತ್ತು ಈ ಬೆರಳಿಂದ ಈ ಬೆರಳೊಂದು ನೇರವಾಗಿ ಒಂದು ಗೆರೆ ಎಳಿಬೇಕು. ಇಷ್ಟೇ ನೀವು ಮಾಡೋದು, ಸಂಖ್ಯೆಗಳಿಲ್ಲ. ನಿಮ್ಮನ್ನು ಆ ದಾರಿ ತೋರಿಸ್ಕೊಡ್ತಾ ಇರ್ತಕ್ಕಂಥದ್ದು ಇದು. ಬ್ರಹ್ಮ ನಮ್ಮ ಹಣೆ ಬರಹವನ್ನು ತಿದ್ದಿರ್ತಾನೆ. ನಾವು ತಿದ್ದುಕೊಳ್ಳೋದು ಹೇಗೆ ಅಂತಂದರೆ, ಪರೀಕ್ಷೆ ಮಾಡೋ ಮುಖಾಂತರ ನಮ್ಮ ಬದುಕನ್ನು ಕಟ್ಕೊಳ್ತೀವಲ್ಲ, ಹಾಗೆ ಇಲ್ಲಿ ತಿದ್ದಬೇಕು, ನಿನ್ನ ಬದುಕನ್ನು ಕಟ್ಕೊಳ್ಬೇಕಾದ್ರೆ ಇಲ್ಲಿ ಕೂಡ ಅಷ್ಟೇ. ಧನರೇಖೆನ ಒಂದು ಬಾರಿ ಇಲ್ಲಿಂದ ಇಲ್ಲಿ ತನಕ ನೇರವಾಗಿ ಈ ಮಧ್ಯದ ಬೆರಳು ತನಕ ಇಲ್ಲಿ ತನಕ ನೀವು ಬರೆಯುವಂಥದ್ದನ್ನು ಮಾಡಿಕೊಳ್ತೀರಿ. ಒಂದು ರೇಖೆ ಅಷ್ಟೇ, ಅದು ರೆಡ್ ಸ್ಕೆಚ್ ಪೆನ್ನಲ್ಲಿ ಬರೆಯುವಂಥದ್ದು, ಬೇರೆ ಇನ್ನೇನು ಮಾಡೋದಿಲ್ಲ. ಆವಾಗ ನನಗೆ ಬರಬೇಕಾಗಿದ್ದ ಹಣ ಬರಬೇಕು ಅಂತ ಹೇಳಿ ಮನಸ್ಸಲ್ಲಿ ಅಂದುಕೊಳ್ತಾ ಬರಬೇಕಾದ್ರೆ ಮನೆಗೆ ಮಾರ್ಗ ಮಧ್ಯೆ ಯಾವುದಾದ್ರೂ ಒಂದು ಪ್ರಾಣಿ ಪಕ್ಷಿಗಳಿಗೆ 12 ಬಾಳೆಹಣ್ಣನ್ನು ತಿನ್ನಿಸಿರಲೇಬೇಕು. ಅದು ಹಸುಗಳಿಗಾಗಿರ್ಬೋದು, ಮಂಗಗಳಿಗಾಗಿರ್ಬೋದು, ಯಾರಿಗಾದರೂ ಸರಿಯೇ. ಒಟ್ಟಾರೆ 12 ಬಾಳೆಹಣ್ಣುಗಳನ್ನು ನೀವು ಮಾರ್ಗ ಮಧ್ಯೆ ತಿನ್ನಿಸಿರಬೇಕು. ಆನಂತರ ನೀವು ಆ ಕೆಲಸಕ್ಕೆ ಕೈ ಹಾಕಿ
ಆ ವ್ಯಕ್ತಿ ಹತ್ರ ನೀವು ಭೇಟಿ ಮಾಡಿ, ಯಾರೇ ನಿಮಗೆ ಕೊಡಬೇಕಾಗಿದ್ದವರು ಅಥವಾ ಸರ್ಕಾರದಿಂದ ಬರಬೇಕಾಗಿದ್ದ ಹಣವೂ ಕೂಡ ಇದನ್ನು ಮಾಡುವಂಥದ್ದು. ಇದನ್ನು ಯಾವಾಗ ನೀವು ಮಾಡಬೇಕು ಅಂತಂದರೆ ಸಾಧ್ಯ ಆದಷ್ಟು ಶುಭವಾರಗಳು ಅಂತ ಹೇಳೋದು ಯಾವುದು ಅಂತಂದರೆ ಬುಧವಾರ, ಗುರುವಾರ, ಶುಕ್ರವಾರ ಈ 3 ದಿನಗಳು ಮತ್ತು ಮಾಡ್ತೀನಿ ಅಂತಂದರೆ ನೀವು 3 ವಾರಗಳು ಮಾಡಿದ್ದೇ ಆದ ಪಕ್ಷದಲ್ಲಿ ತೋರಿಸೋ ಮೇಲೆ ಅದು ಯಾಕೆ ಕೊಡಲ್ವೋ? ಕೊಟ್ಟೆ ಕೊಡ್ತಾನೆ. ಇದು ಆ ಒಂದು ರೇಖೆಗೆ ಇರ್ತಕ್ಕಂಥದ್ದು. ಆ ಮರದ ಕೆಳಗಡೆ ಎಲ್ಲದಕ್ಕೂ ಕೂಡ ಅಷ್ಟೇ ಭಾವನೆ ಇರುವಂಥದ್ದು. ಅದಕ್ಕೆ ನೀವೇನಂತಂದರೆ ನಿಮ್ಮ ಭಾಷೆಯಲ್ಲಿ ನೀವೇ ಮಾತಾಡ್ಕೊಳ್ಳೋದಾದರೆ ಆ ಧನರೇಖೆಯನ್ನು ನೀವು ಏರಿಸ್ಕೊಳ್ತಾ ನೀವು ನಾನು ಪ್ರಯೋಜನವಾಗ್ತೀನಿ, ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ತೀನಿ ಅಂತ ಮನಸ್ಸಲ್ಲಿ ಇಟ್ಕೊಂಡು ಇದನ್ನು ಮಾಡ್ತಾ ಬನ್ನಿ, ನಿಮ್ಮ ಹಣ ನಿಮ್ಮ ಕೈಗೆ ಸಿಗುತ್ತೆ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಬರಬೇಕಾಗಿರುವಂಥ ಹಣ ಸುಲಭ ರೀತಿನಲ್ಲಿ ಬರಬೇಕು ಅಂತಂದರೆ ಅಷ್ಟೇ ಸಿಂಪಲ್ ಆಗಿರುವಂಥ ಒಂದು ರೆಮಿಡಿನ ತಿಳಿಸ್ಕೊಟ್ಟಿದ್ದೀರಾ. ನಂಬರ್ಸ್ ಇಲ್ಲ, ಏನೂ ಕನ್ಫ್ಯೂಷನ್ಸ್ ಇಲ್ಲ. ರೆಡ್ ಸ್ಕೆಚ್ ಪೆನ್ ಇತ್ತು ಅಂತಂದರೆ ಆಯಿತು, ಅವ್ರ ಕೆಲಸ ಆದಂತೆ ಅಂತಲೇ ಹೇಳ್ಬೋದು. ಭಾಳ ಉತ್ತಮವಾಗಿರುವಂಥ ಮಾಹಿತಿನ ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳು. ಹರೇ ಶ್ರೀನಿವಾಸ. ನಿಮಗೂ ಕೂಡ ಬರಬೇಕಾಗಿರುವಂಥ ಹಣ ತುಂಬ ಸ್ಟ್ರಕ್ ಆಗಿದೆ, ಇವತ್ತು ಬರುತ್ತೆ ನಾಳೆ ಬರುತ್ತೆ, ವೆಯ್ಟ್ ಮಾಡಿ ಸಾಕಾಗಿದೆಯಾ? ಸೊ ಗುರುಗಳು ತಿಳಿಸ್ಕೊಟ್ಟಿರುವಂಥ ಈ ರೆಮಿಡಿನ ಫಾಲೋ ಮಾಡಿ, ಶೀಘ್ರವಾಗಿ ಹಣ ಬಂದು ತಮ್ಮ ಹತ್ರ ಸೇರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.